ಹಾಯ್ ಎವ್ರಿವನ್. ಇವತ್ತಿನ ಟಾಪಿಕ್ ಏನಂತಂದ್ರೆ ಕೋಲ್ಡ್ ಬಂದ್ರೆ ಫಸ್ಟ್ ಟ್ಯಾಬ್ಲೆಟ್ ಏನು? ಆಂಟಿಬಯೋಟಿಕ್ಸಾ? ಹಂಗಾದ್ರೆ ಸ್ಟಾಪ್. ಯಾಕಂತಂದ್ರೆ ಇದು ನನ್ನ ಒಪಿನಿಯನ್ ಅಲ್ಲ. ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಈ ಥರ ಹೇಳ್ತಿದೆ. ರೀಸೆಂಟ್ ಸ್ಟಡಿ ಪ್ರಕಾರ ನಿಮೋನಿಯಾ ಅಂತ ಕೇಸಸ್ ಅಲ್ಲಿ ಕೂಡ ಸಮ್ ಆಫ್ ದ ಆಂಟಿಬಯೋಟಿಕ್ಸ್ ಆರ್ ನಾಟ್ ವರ್ಕಿಂಗ್. ಹಾಗೆ ರೀಸೆಂಟ್ ಆಗಿ ಇದ್ರ ಬಗ್ಗೆ ಮೋದಿ ಅವರು ಕೂಡ ಅವ್ರ ಮನ್ ಕಿ ಬಾತ್ ಅಲ್ಲಿ ಮಾತಾಡಿದ್ದಾರೆ. ಮೇನ್ ರೀಸನ್ ಏನಂತಂದ್ರೆ ನಾವೆಲ್ಲ ಆಂಟಿಬಯೋಟಿಕ್ಸ್ ನ ಮಿಸ್ಯೂಸ್ ಮಾಡ್ಕೊತಿದ್ದೀವಿ. ಕಫ್, ವೈರಲ್ ಫೀವರ್ ಇವೆಲ್ಲ ವೈರಲ್ ಇನ್ಫೆಕ್ಷನ್ಸ್. ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಫಾರ್ಮಸಿ ಹೋಗ್ಬಿಟ್ಟು ವಿತೌಟ್ ಪ್ರಿಸ್ಕ್ರಿಪ್ಷನ್ ಆಂಟಿಬಯೋಟಿಕ್ಸ್ನ ತಗೋತಿದ್ವಿ. ಯಾವ ಆಂಟಿಬಯೋಟಿಕ್ಸ್ ಕೂಡ ವೈರಸ್ನ ಕಿಲ್ ಮಾಡಲ್ಲ, ಬಟ್ ಬ್ಯಾಕ್ಟೀರಿಯಾನ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ ಯಾವಾಗ ವೈರಲ್ ಫೀವರಲ್ಲಿ ತಗೊಂಡಾಗ. ಈ ಕಾರಣದಿಂದಾಗಿ ಮುಂದೆ ಆಂಟಿಬಯೋಟಿಕ್ಸ್ ವರ್ಕ್ ಆಗ್ದಲೇ ಇರ್ಬೋದು. ಸೊ ಆಂಟಿಬಯೋಟಿಕ್ಸ್ ಆರ್ ಪವರ್ಫುಲ್ ಡ್ರಗ್ಸ್, ಯೂಸ್ ಇಟ್ ವೈಸ್ಲಿ. ಪ್ಲೀಸ್ ರಿಮೆಂಬರ್, ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಿಮಗೆ ಸೂಟ್ ಆಗುತ್ತೆ ಅನ್ನೋ ಲಾಜಿಕ್ ಕೂಡ ಬೇಡ. The wrong antibiotic today may lead to no antibiotics tomorrow, because awareness is the best medicine.